ಬೊಗಳಿ ಉಗುಳಿ ರಾಗ, ಬೊಗಳಿಗ್ ಬೊಗಳಿ ರಾಗ, ಕುಣಿದು ಕುಣಿದು ಡ್ಯಾನ್ಸ್, ಹೆಂಗನ ಕುಣಿದು ಡ್ಯಾನ್ಸ್ ಬರ್ತದೆ. ಇವತ್ತು ಯಲಹಂಕ ಕೆರೆಯಲ್ಲಿ ವಾಕಥಾನ್ ಮಾಡಬೇಕು ಅಂತೇಳಿ ನಮ್ಮ ಮುಖಂಡರೆಲ್ಲ ಕೂಡ ತೀರ್ಮಾನವನ್ನು ಮಾಡಿ ಆನ್ಲೈನಲ್ಲೂ ಕೂಡ ಪ್ರಚಾರವನ್ನು ಮಾಡಿ ಈಗಿನ 5 ನಿಮಿಷಕ್ಕೆ ನಾವು ಪ್ರಾರಂಭ ಮಾಡ್ತೀವಿ. ಯಾಕೆ ಕೆರೆ ಆವರಣ ಮಾಡಿದ್ವಿ ಅಂದರೆ, ಯಲಹಂಕ ಕೆರೆ ಬೆಂಗಳೂರಲ್ಲಿ ಒಳಗಡೆ ಇರ್ತಕ್ಕಂಥ ಕೆರೆಯಲ್ಲಿ ಬಹಳ ದೊಡ್ಡದಾದಂಥ ಕೆರೆ. 10-15 ವರ್ಷಗಳ ಹಿಂದೆ ಇಲ್ಲಿ ಕೆರೆಯನ್ನೇನಾದ್ರೂ ಕಲ್ಪನೆ ಮಾಡಿಕೊಂಡ್ರೆ, ಹಳಬರ್ಗೆ ಯಾರಿಗಾದ್ರೂ ನೋಡಿದ್ರೆ ಆ ಕೆರೆ ತರ ಇರಲಿಲ್ಲ. ಅನೇಕ ಜನ ಹೇಳಿದ್ರು, ಅಣ್ಣ ರೋಡಲ್ಲಿ ಮಾಡೋಣ ಉಪನಗರದಲ್ಲಿ ಅಂತ ಹೇಳಿ. ಉಪನಗರದಲ್ಲಿ ಏನ್ ಮಾಡ್ತಾರೆ ನಮ್ಮವರು, 5 ಕಿಲೋಮೀಟರ್ ವಾಕಥಾನ್ ಅಂದ್ರೆ ಅಡ್ ರೋಡ್ ಹಿಡಿತಾರೆ. ಇವ್ ಹಿಂಗ್ ಬಂದ್ರೆ ಹಿಂಗ್ ಹೋಗ್ಬಿಡೋನು. ಇಲ್ಲಿ ಅಡ್ ರೋಡ್ ಹಿಡಿಯಕ್ ಆಗೋದೇ ಇಲ್ಲ, ಮುಂದಕ್ಕೆ ಹೋಗ್ಬೇಕು. ಹಿಂದಕ್ಕೆ ಬಂದ್ರು ತಿರ್ಗಾ ಅರ್ಧ ವಾಪಸ್ ಬರ್ಬೇಕಾಗ್ತದೆ. ಮತ್ತೆ ಬಂದಂತವ್ರಿಗೆ ಕೆರೆ ಅಭಿವೃದ್ಧಿ ಹೆಂಗ್ ಮಾಡಿದ್ದಾರೆ, ನೀರು 2 ಕಡೆ ನಾವು ಮಾಡಿರ್ತಕ್ಕಂಥ ಮರ ಗಿಡ ಬೆಳೆಸಿರ್ತಕ್ಕಂಥದ್ದು, ಜಿಮ್ ಹಾಕಿದ್ದೀವಿ, ಆಟದ ಸಾಮಾನುಗಳನ್ನ ಹಾಕಿದ್ದೀವಿ, ಲೈಟ್ ಹಾಕಿದ್ದೀವಿ, ಯೋಗ ಸೆಂಟರ್ ಮಾಡಿದ್ದೀವಿ, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದೀವಿ, 4 ಕಡೆ ಟಾಯ್ಲೆಟ್ ಐತೆ. ಅಂದ್ರೆ ಇದು ಬರೀ ಯಲಹಂಕದಲ್ಲಿ ಆಗೋದಲ್ಲ, ಇಡೀ ಬೆಂಗಳೂರಲ್ಲಿ ಬೇರೆ ಬೇರೆ ಕಡೆ, ಬೆಂಗಳೂರಿನ ಬೇರೆ ಬೇರೆ ಭಾಗದವರು ಕೂಡ ಬಂದವ್ರೆ. ಅವರು ಅಲ್ಲಿ ಹೋಗಿ ಆ ಶಾಸಕರಿಗೆ ಹೇಳಿ ಈ ಕೆರೆ ತರ ನಮ್ಮೂರು ಕೆರೆಯನ್ನು ಮಾಡಬೇಕು ಅಂತೇಳಿ ಒತ್ತಡ ಇರಲಿ. ಮತ್ತೆ ಇಡೀ ಬೆಂಗಳೂರಲ್ಲಿ ಏನು ಹಿಂದೆ ಕೆಂಪೇಗೌಡರು ನಮ್ಮ ಯಲಹಂಕದವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಬೆಂಗಳೂರನ್ನು ಕಳೆದಂತ ಕೆಂಪೇಗೌಡರ ನಾಡಿದೆ ಯಲಹಂಕ. ಅವ್ರ ಕಾಲದಲ್ಲಿ ಇದ್ದಂತ 500ಕ್ಕೂ ಹೆಚ್ಚು ಕೆರೆಗಳು ಇವತ್ತು ಕಾಣೆಯಾಗಿವೆ. ಅದಕ್ಕೋಸ್ಕರ ಈ ಕೆರೆಯಲ್ಲಿ ವಾಕಿಂಗ್ ಮಾಡಬೇಕು ಅಂತ ಮಾಡಿರ್ತಕ್ಕಂಥದ್ದು ಕೆಲವು ಸೂಚನೆಗಳು. ಇದು ವಾಕಥಾನ್, ಮ್ಯಾರಥಾನ್ ಅಲ್ಲ. ಓಡಬೇಡ್ರಿ ಸುಮ್ಮನೆ ಸಿಕ್ಕಾಪಟ್ಟೆ, ನಿಧಾನವಾಗಿ ಹೋಗ್ರಿ, ವಾಕ್ ಮಾಡ್ರಿ. ಸೆಲ್ಫಿ ತಗೊಳಂಗಿದ್ರೆ ನನ್ನ ಜೊತೆಲಿ ಬೇಡ, ನಿಮ್ ಜೊತೆ ತಗೊಳ್ರಿ. ಕೆಲವು ಕಡೆ ಸೆಲ್ಫಿ ತಗೊಳ್ಳೋಂಥ ಜಾಗ ಇದೆ, ವಿಡಿಯೋ ಮಾಡೋಂಥ ಜಾಗ ಇದೆ, ಅಲ್ಲಿ ತಗೊಳ್ರಿ. ಒಟ್ಟು 5.25 ಕಿಲೋಮೀಟರ್ ಆಗ್ತದೆ ಒಂದು ರೌಂಡ್ ಬರೋದಕ್ಕೆ. ಯಾರು XXL ಟಿ ಶರ್ಟ್ ಅವ್ರ ಕೈ ಎತ್ರಿ ಮೇಲಕ್ಕೆ, XXL ಅವರು, ಇವ್ರು 3 ರೌಂಡ್ ಬರಬೇಕು. XXL ಅವ್ರ ಕೈ ಎತ್ರಿ, ಇವ್ರು 2 ರೌಂಡ್ ಬರಬೇಕು. XL ಅವರು ಇವ್ರು 1 ರೌಂಡ್ ಬರ್ರಿ. ಅವ್ರಿಗಿನ ಕಡಿಮೆ ಇರೋರು ಬರೋಕೆ ಹೋಗ್ಬೇಡ್ರಿ. ಇನ್ನು ಅದಕ್ಕಿಂತ ಸಣ್ಣ ಯಾಕೆ ಆಯ್ತೀರ ನೀವು? ಇವತ್ತು ನರೇಂದ್ರ ಮೋದಿ ಅವರು ಒಂದು ಕರೆಯನ್ನ ಕೊಟ್ಟಿದ್ರು, ಫಿಟ್ ಇಂಡಿಯಾ, ತಾವೆಲ್ಲ ಕೂಡ ಫಿಟ್ ಆಗಿರ್ಬೇಕು, ಆರೋಗ್ಯವಾಗಿರ್ಬೇಕು ಅಂತೇಳಿ. ನೀವು ನೋಡ್ಬೋದು ಟಿವಿಗಳಲ್ಲಿ ಬೆಳಗ್ಗೆ ಇದ್ರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ 25 ಜನ ಹಾರ್ಟ್ ಅಟ್ಯಾಕ್ ಅಲ್ಲಿ ಸತ್ತೋದ್ರು, ನೆನ್ನೆ ಸತ್ತೋದ್ರು, ಭಯ ಇಕ್ಸ್ತಾವ್ರೆ. ಆದ್ರೆ ಕಾಯಿಲೆಯನ್ನು ನಾವು ಭಯ ಪಟ್ಟು ಓಡಿಸ್ಬೇಕು. ಯಾವುದರಿಂದ ಅಂತಂದ್ರೆ ಪ್ರತಿನಿತ್ಯ ವ್ಯಾಯಾಮ, ವಾಕ್ ಮಾಡೋದ್ರಿಂದ, ಯೋಗ ಮಾಡೋದ್ರಿಂದ, ಜುಂಬಾ ಮಾಡೋದ್ರಿಂದ, ಇದರಿಂದ ನಾವು ನಮ್ಮ ಆರೋಗ್ಯವನ್ನ ಇನ್ನೂ ಸ್ವಲ್ಪ ವಿಸ್ತಾರ ಮಾಡಬೇಕು. ನೀವೇನಾದ್ರೂ ಆರೋಗ್ಯದ ಕಡೆ ಗಮನ ಕೊಡ್ಲಿಕ್ಕೆ ನಿಮ್ಗೇನಾದ್ರೂ ಆಯ್ತು ಅಂದ್ರೆ ಕುಟುಂಬದ ಸದಸ್ಯರಿಗೆ ಬಹಳ ತೊಂದರೆ ಆಗ್ತದೆ. ಸೊ ನಾವು ಚೆಕ್ ಮಾಡ್ಕೊಂಡ್ರೆ, ವ್ಯಾಯಾಮ ಮಾಡ್ರೆ ಇನ್ನೊಂದು 20 ವರ್ಷ ಮುಂದಕ್ಕೆ ನಮ್ಮ ಆಯುಷ್ಯನ್ನ ತೊಳ್ಬಹುದು. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡೆ ಇವತ್ತು ನಾವು ಈ ಒಂದು ವಾಕಥಾನ್ ಅನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ನೀವು ವಾಕ್ ಮಾಡಿದ್ಮೇಲೆ ಟಾಯ್ಲೆಟ್ ಬೇಕಾಗಿರ್ತಕ್ಕಂಥ 4 ಟಾಯ್ಲೆಟ್ ಇದೆ, ಅಲ್ಲಿ ಬೋರ್ಡ್ ಹಾಕಿದ್ವಿ. ಎಂಟ್ರೆನ್ಸ್ ಅಲ್ಲಿ ಇಲ್ಲೇ ಒಂದಿದೆ, ಮುಂದ್ಗಡೆ ಇದೆ, ಬಲಗಡೆ, ಈ ಕೊನೆಯಲ್ಲಿ 4 ಟಾಯ್ಲೆಟ್ ಇದೆ, ಅದನ್ನ ಉಪಯೋಗಿಸ್ಕೊಳ್ಬಹುದು. 2 ಕಡೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ವಿ, ಬಾಟ್ಲ್ ನೀರು. ಅಲ್ಲಿ ಹೋದಾಗ, ಅರ್ಧಕ್ಕೆ ಹೋದಾಗ ನೀರು ಸಿಗ್ತದೆ. ಅಲ್ಲಿ ಆ ಬಾಟ್ಲ್ ನೀರು ತಗೊಬೇಕು, ಕುಡಿದಿದ್ದಾದ್ಮೇಲೆ ಡಸ್ಟ್ಬಿನ್ಗೆ ಹಾಕ್ಬೇಕು. ಯಾರಾದ್ರೂ ಬಿಸಾಕಿದ್ರೆ 500 ರೂಪಾಯಿ ದಂಡ, ಅಲ್ಲೇ ಕೊಟ್ಟು ಬಿಸಾಕ್ಬೋದು, ನಾವು ಆಯ್ಕೊಂತೀವಿ ಅದನ್ನ, ಯಾರು ಬಿಸಾಕಂಗಿಲ್ಲ. ಅದು ಮುಗಿದಿದ್ದಾದ್ಮೇಲೆ ಮತ್ತೆ ಇಲ್ಲೇ ಬರಬೇಕು. ಬಂದಾದ್ಮೇಲೆ ಒಂದು 10 ನಿಮಿಷ ಮತ್ತೆ ಲಾಸ್ಟ್ ವಾರ್ಮ್ ಅಪ್ ಇರ್ತದೆ. ಅದಾದ್ಮೇಲೆ ತಿಂಡಿ ವ್ಯವಸ್ಥೆ ಇದೆ, ಯಥೇಚ್ಛವಾಗಿ ತಿಂಡಿಯನ್ನ ಸ್ವೀಕಾರ ಮಾಡಿ ಮತ್ತೆ ಇನ್ನೇನು ಸೆಲ್ಫಿಗಳು ತಗೋಬೇಕು ತಗೊಂಡು ಹೋಗ್ತಕ್ಕಂಥದ್ದು. ಇವತ್ತೊಂದಿನ ಆನಂದವಾಗಿ ನಾವು ವಾಕಥಾನ್ ಮಾಡ್ತಕ್ಕಂಥದ್ದು, ಬೇರೆ ಇನ್ನೇನು ಕೂಡ ಇಲ್ಲ. ಮೂರ್ತಿ ಇದು ಬಂದವ್ರ ಬ್ಲಡ್ ಚೆಕಪ್ ಅವ್ರು ಕರೆದಿದ್ವಲ್ಲ, ಬಂದ್ರ ಇಲ್ಲವ್ರೆ? ಈ ವ್ಯಾನ್ ಯಾವ್ದೋ ಇಲ್ಲಪ್ಪ, ಅದು ವ್ಯಾನು ನೀವು ಏನಾನ ಉಸಿರು ಕಟ್ಟಿದ್ರೆ ಅಂತ ಆಂಬುಲೆನ್ಸ್ ತರಿಸಿದೀನಿ, ಏನೋ ಸ್ವಲ್ಪ ಆದ್ರೆ ಅಂತ ಹೇಳಿ ಒಂದು ಎಮರ್ಜೆನ್ಸಿ ಡಾಕ್ಟರ್ಗಳು ಅವ್ರೆ. ಯಾಕಂದ್ರೆ ನಾವೆಲ್ಲ ವ್ಯವಸ್ಥೆ ಮಾಡ್ಬೇಕಲ್ಲ, ಆಗೋದು ಬೇಡ ಅಂತೇಳಿ. ಅಜೀಂ ಪ್ರೇಮ್ಜಿ ಅವ್ರು ಬರ್ತೀವಿ ಅಂತ ಹೇಳಿದ್ರು, ಅವ್ರು ಬ್ಲಡ್ ಚೆಕಪ್, ಕೊಲೆಸ್ಟ್ರಾಲ್ ಎಲ್ಲ ಮಾಡ್ತೀವಿ ಅಂತ ಹೇಳಿ. ಬಹುಶಃ ಎಲ್ಲವ್ರ ಗೊತ್ತಿಲ್ಲ, ನೆನ್ನೆ ಹೇಳಿದ್ರು. ಹಿಂದೆ ಬಂತು ನೋಡಿ ಇನ್ನೊಂದು ಆಂಬುಲೆನ್ಸ್, ಅವ್ರೇನೋ ಗೊತ್ತಿಲ್ಲ. 24ನೇ ತಾರೀಕು ನಂದು 18ನೇ ವರ್ಷದ ಹುಟ್ಟುಹಬ್ಬ ಕಾರ್ಯಕ್ರಮ.
ಯಾಕಂದ್ರೆ ನಾನು ಹುಟ್ಟುಹಬ್ಬ ಶುರು ಮಾಡ್ಕೊಂಡಿದ್ದೆ MLA ಆದ್ಮೇಲೆ. ಅದಕ್ಕೆ ಮೊದಲು ನನ್ನ ಡೇಟು ಗೊತ್ತಾಗ್ತಾ ಇಲ್ಲ, ನಾನು ಯಾವುದು ಹುಟ್ಟುಹಬ್ಬ ಮಾಡ್ಕೊಂತಾನೆ ಇರಲಿಲ್ಲ, ಅವಶ್ಯಕತೆನೂ ಇರಲಿಲ್ಲ. ಈ ಹುಟ್ಟುಹಬ್ಬದ ನೆಪದಲ್ಲಿ ನಾವೆಲ್ಲ ಒಂದ್ ಕಡೆ ಸೇರೋದಕ್ಕೆ ಒಂದು ಡೇಟ್ ಅಷ್ಟೇ, ಅದು ಬೇರೆ ಇನ್ನೇನು ನನಗೇನು ಕೇಕ್ ಕಟ್ ಮಾಡಬೇಕು ಆ ಥರದ್ದೇನು ನನಗೇನು ಇಲ್ಲ. ಇದರ ನೆಪದಲ್ಲಿ ನೋಡಿ ಗಿಡ ನೆಡ್ತೀವಿ, ಇವತ್ತು ವಾಕಥಾನ್ ಮಾಡ್ತೀವಿ, 24ನೇ ತಾರೀಕು ಬ್ಲಡ್ ಕ್ಯಾಂಪ್ ಐತೆ, ಹೆಲ್ತ್ ಚೆಕಪ್ ಮಾಡ್ತಾ ಇದ್ದೀವಿ, ಅಂಗವಿಕಲರಿಗೆ 30 ಸ್ಕೂಟರ್ಗಳನ್ನು ಕೊಡ್ತಾ ಇದ್ದೀವಿ, ನಮ್ಮ ಪೇಪರ್ ಹಾಕುವಂಥ ಹುಡುಗರಿಗೆ 50 ಸೈಕಲ್ಗಳನ್ನ ಕೊಡಿಸ್ತಾ ಇದ್ದೀವಿ, ಹೆಣ್ಣು ಮಕ್ಕಳಿಗೆ ಟೈಲರಿಂಗ್ ಮಿಷಿನ್ ಕೊಡ್ತಾ ಇದ್ದೀವಿ, ಇಡೀ ನನ್ನ ಕ್ಷೇತ್ರದ ಸರ್ಕಾರಿ ಶಾಲೆಗಳಿಗೆ ನೋಟ್ ಬುಕ್ಗಳನ್ನ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ, ಟೂಲ್ ಕಿಟ್ಗಳನ್ನ ಕೊಡ್ತಾ ಇದ್ದೀವಿ, ಅಂದ್ರೆ ಗಾರೆ ಕೆಲಸದವ್ರಿಗೆ, ಎಲೆಕ್ಟ್ರಿಕಲ್ ಕೆಲಸದವ್ರಿಗೆ, ಈ ಥರದಕ್ಕೆಲ್ಲ ಕೊಡುವಂಥದ್ದು. ಆಮೇಲೆ ನಮ್ಮ SC ಪಕ್ಷದಿಂದ 5,000 ಹಣ್ಣಿನ ಗಿಡಗಳು, ಕಾಸ್ಟ್ಲಿ ಹಣ್ಣಿನ ಗಿಡಗಳನ್ನ ಕೂಡ ಒಬ್ಬೊಬ್ಬರಿಗೆ ಅಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಈ ಹಬ್ಬದಲ್ಲಿ ಸುಮಾರು 1,500ಕ್ಕೂ ಹೆಚ್ಚು ಯೂನಿಟ್ ರಕ್ತವನ್ನ ಕಲೆಕ್ಟ್ ಮಾಡ್ತೀವಿ. ಅದು ಬಹಳಷ್ಟು ಅವಶ್ಯಕತೆ ಇರೋದ್ರಿಂದ ಪ್ರತಿ ವರ್ಷ ನಮ್ಮ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ರಕ್ತದಾನವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ನೆಪದಲ್ಲಿ ಆ ಬರ್ತ್ಡೇ ಮಾಡೋದು ಬಿಟ್ರೆ ಬೇರೆ ಇನ್ನೇನು ಕೂಡ ಇಲ್ಲ. ಆ ಫ್ಲೆಕ್ಸ್ಗಳು ತುಂಬವ್ರೆ ಅಂತಂದ್ರೆ, ನಿನ್ನೆ ನಮ್ಮ ಒಬ್ಬ ಜಡ್ಜು ನನ್ನ ಪರಿಚಯದವ್ರು ಓದ್ತಾ ಇದ್ರು, ಏನ್ರಿ ವಿಶ್ವನಾಥ್ ಎಲ್ಲ ವೈಲೇಷನ್ ಮಾಡಿದಿರಿ, ಇಷ್ಟೊಂದು ಹಾಕಿದ್ರಲ್ಲಪ್ಪ ಅಂದ್ರು. ಸರ್ BBMP ಒಳಗಡೆ ಹಾಕಿಲ್ಲ ಸರ್, ಹಳ್ಳಿ ಕಡೆ ಹಾಕೋರೆ, BBMP ಇದ್ರೆ ನಾನೇ ಕಿತ್ತಾಕ್ರಿ ಅಂತ ಹೇಳಿದ್ದೀನಿ ಅಂತ ಹೇಳಿದೆ. ಇಲ್ಲ ತುಂಬಾ ಸಂತೋಷ ಆಯ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಅಂತಂದ್ರು. ಇರ್ತಕ್ಕಂಥ ಪ್ರೀತಿ ವಿಶ್ವಾಸ ಸರ್, ಅದಕ್ಕೇನು ಬೆಲೆ ಕಟ್ಟಕ್ಕಾಗಲ್ಲ ಅಂತ ಹೇಳಿ ಅವರು ಕೂಡ ಆಶೀರ್ವಾದ ಮಾಡೋರು. ದಯವಿಟ್ಟು 24ನೇ ತಾರೀಕು ತಾವೆಲ್ಲ ಕೂಡ 8 ಗಂಟೆಗೆ ಪ್ರಾರಂಭ ಆಗ್ತದೆ, 8-8:30ಗೆ ರಮಣ ರೆಸಾರ್ಟ್ ಅಲ್ಲಿ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವೆಲ್ಲ ಕೂಡ ಊಟ ಮಾಡಿ ಯಥೇಚ್ಛವಾಗಿ. ಅವತ್ತೇನೋ ಭೀಮನಮಾಸೆ ಬೇರೆ ಅಂತೆ, ಭೀಮನಮಾಸ ಅಲ್ಲೇ ನಮ್ಮ. ಸೊ ನಿಮ್ಮ ಯಜಮಾನಗಳ ಕಾಲ ಮೇಲೆ ಕರ್ಪೂರ ಹಚ್ಚಿ, ಅಲ್ಲಿ ಬೇಕಾದ್ರೆ ಅಲ್ಲೇ ವ್ಯವಸ್ಥೆ ಮಾಡ್ತೀವಿ. ಊದ್ ಕಡ್ಡಿ ಅವ್ರ ಕಾಲ್ಗೆ ಚುಚ್ಚಿ, ತೆಂಗಿನಕಾಯಿ ಹೊಡೆಯಂಗಿದ್ರೆ ಅವ್ರ ಕಾಲ ಮೇಲೆ ಈಡ್ಗಾಯಿ ಹೊಡೆದು ಏನೇನು ಪೂಜೆ ಮಾಡ್ತೀರೋ ಅವ್ರ ವ್ಯವಸ್ಥೆ ಮಾಡ್ತೀವಿ ನಾವು. ಅವತ್ತು ತಲೆ ಹೊಡಿಬೇಡ್ರಿ ಅಷ್ಟೇ, ಕಾಲ್ ಹೊಡೀರಿ, ಅದಕ್ಕೆ ಆಂಬುಲೆನ್ಸ್ ಡಾಕ್ಟರ್ ಇಟ್ಕೊಂಡಿರ್ತೀವಲ್ಲ ನಾವು. ಈ ಹುಷಾರಾಗ್ಬಿಟ್ರು ಎಲ್ಲ ಹೆಲ್ಮೆಟ್ ಹಾಕ್ಬತ್ತೀವಿ ಅಂತಾರ. ಸೊ ಅವತ್ತು ಎಲ್ಲ ದಯವಿಟ್ಟು ಬನ್ನಿ. ಸುಮಾರು ಒಂದು 35,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದೀವಿ ನಾವೆಲ್ಲ ಕೂಡ ಸೇರಿ. ಎಲ್ಲ ವ್ಯವಸ್ಥಿತವಾಗಿ ಮಾಡ್ತಾರೆ ನಮ್ಮ ಕಾರ್ಯಕರ್ತರು. ಜೊತೆಯಲ್ಲಿ 3 ದಿನಗಳಿಂದ ನಮ್ಮ ಪ್ರತಿ ವರ್ಷ ನನ್ನ ಬರ್ತ್ಡೇಗೆ 4 ದಿನ ಮೊದಲು ಹೋಗ್ತಾರೆ. ಒಂದು 50 ಜನ ಕಾರ್ಯಕರ್ತರು ಪ್ರಸಿದ್ಧವಾದಂಥ ಯಾವ್ದಾನ ಕ್ಷೇತ್ರಕ್ಕೆ, ಈ ಸರಿ ನಂದಿ ಅಲ್ಲ, ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವಸ್ಥಾನವನ್ನು 3 ದಿನ ಸ್ವಚ್ಛ ಮಾಡಿ ಬರ್ತಾರೆ. ಟೀ ಶರ್ಟ್ ನಮ್ಮದೇ ಹಾಕೊಂತಾರೆ, ಸ್ವಚ್ಛ ಮಾಡಿ ಬರ್ತಾರೆ. ಸೋಮವಾರ ಸುಮಾರು ಒಂದು 200 ಜನ ನಮ್ಮ ವೆಂಟಾಲ ಈ ಕಡೆಯವರು ಶಾಸಕರಿಗೆ ಒಳ್ಳೇದಾಗ್ಲಿ, ಕ್ಷೇತ್ರಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ನಂದಿದುರ್ಗದ ಬೆಟ್ಟವನ್ನ ಸುತ್ತುವಂಥ ಕೆಲಸವನ್ನ ಮಾಡ್ತಾರೆ. ಈ ಥರ ಅಲ್ಲಲ್ಲಿ ಪೂಜೆಗಳು ಅವೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು, ಅದಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಸೊ ಈಗ ಓಡಬೇಡ್ರಿ, ಯಾರು ಕೂಡ ಗುಂಪು ಹೋಗ್ಬೇಡ್ರಿ, ಉದ್ದೂಕ ಇರ್ಬೇಕು, ಇಡೀ ಕೆರೆ ಒಂದು ರೌಂಡ್ ಇರ್ಬೇಕು. ನಮ್ಮವರು ಟ್ರ್ಯಾಕ್ ಮಾಡಿದ್ದೀವಿ, ಮಣ್ಣು ಟ್ರ್ಯಾಕು ಐತೆ, ಸ್ಟೋನ್ ಟ್ರ್ಯಾಕು ಐತೆ. ಸ್ಟೋನ್ ಟ್ರ್ಯಾಕ್ ಮೇಲೆ ಹೋದ್ರೆ ಸ್ವಲ್ಪ ಉದ್ದಕ್ಕೆ ಹೋಗ್ತಾ ಇರ್ತಾರೆ, ನಿಮ್ಮ ಪಾಡಿಗೆ ನೀವು ಹೋಗ್ತಾ ಇರಿ. ಅಲ್ಲಿ ಮೀನನ್ನು ಕೂಡ ಹಿಡಿದಿರ್ತಾರೆ, ಇಲ್ಲಿ ಕೆರೆಯಲ್ಲಿ ಮೀನುಗಳು ಸಿಗ್ತವೆ, ನೋಡ್ಕೊಂಡು ಹೋಗ್ರಿ, ಪರ್ಚೇಸ್ ಮಾಡಕ್ಕೆ ನಿಂತ್ಕೊಳಕ್ ಹೋಗ್ಬೇಡ್ರಿ. ಅವನಿಗೂ ಹೇಳಿದ್ದೀನಿ ಸ್ವಲ್ಪ ನಮ್ಮ ಕೆರೆ ಮೀನು ಹೆಂಗವೆ ತೋರ್ಸಾಯಿ ಅಂತ ಹೇಳಿ. ಸೊ ಈ ತರ ಮುಗಿಸ್ಕೊಂಡು ನೀವು ಮಧ್ಯದಲ್ಲಿ ಬೇಕಾದ್ರೆ ಸೆಲ್ಫಿ ಗಿಲ್ಫಿ ತಗೊಂಡು ಕೊನೆಗೆ ಇಲ್ಲಿ ಬರ್ತಕ್ಕಂಥ ವ್ಯವಸ್ಥೆನ ಆಗ್ತದೆ.